ಮಹಿಳೆಯರು ದಪ್ಪವಾಗಲು ನೈಟಿಯು ಒಂದು ಮುಖ್ಯ ಕಾರಣವಾಗಿರಬಹುದು. ಆದ ಕಾರಣ ಮಹಿಳೆಯರು ಇನ್ನಾದರೂ ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು. ನಿಮ್ಮ ಹೊಟ್ಟೆ ಜೋತು ಬಿದ್ದು ನೀವು ದಿನೇ ದಿನೇ ದಪ್ಪವಾಗುತ್ತಿರುವುದಕ್ಕೆ ಮುಖ್ಯ ಕಾರಣ ನೈಟಿಯಾಗಿದೆ. ನೈಟಿ ಎನ್ನುವುದು ಆರಾಮವಾಗಿ ರಾತ್ರಿ ಮಲಗಲು ಮಾತ್ರ ಬಳಸುವ ಉಡುಪಾಗಿತ್ತು. ಆದರೆ ಈಗ ಅದು ಗೃಹಿಣಿಯರ ಬಹುಪ್ರಿಯವಾದ ಉಡುಪಾಗಿದೆ. ಇದಕ್ಕೆ ಕಾರಣಗಳು ಇಷ್ಟೇ. ಗೃಹಿಣಿಯರ ದಿನದ ಬಹುಪಾಲು ಮನೆ ಕೆಲಸವೇ ಆಗಿದೆ. ಹೀಗಿರುವಾಗ ನೈಟಿ ಬಹಳ ಕಂಫರ್ಟ್ ಆಗಿರುತ್ತದೆ. ಜಾಸ್ತಿ ಬೆವರುವುದಿಲ್ಲ, ಸೆರಗು ಇರುವುದಿಲ್ಲ. ಒಟ್ಟಾರೆಯಾಗಿ ನೈಟಿ ಒಂದು ಏಕವಸ್ತ್ರ. ಇದನ್ನು ಧರಿಸುವುದು ಸುಲಭ, ಜೊತೆಗೆ ಆರಾಮವಾಗಿ ಮನೆಯಲ್ಲಿ ಕೆಲಸ ಮಾಡಲು ಅನುಕೂಲವಾಗಿದೆ. ಆದರೆ ನೈಟಿ ಎಷ್ಟು ಅಗಲವಾಗಿ ಇರುತ್ತೋ ಅಷ್ಟು ನಿಮ್ಮ ದೇಹದ ಆಕೃತಿ ಕೂಡ ಅಗಲವಾಗುತ್ತಾ ಹೋಗುತ್ತದೆ. ನಿಮಗೆ ತಿಳಿಯುವುದೇ ಇಲ್ಲ. ಕೆಲವೊಮ್ಮೆ ಸರಿಯಾಗಿ ಊಟ ತಿಂಡಿ ಮಾಡದೇ ಇದ್ದಾಗಲೂ ತೆಳುವಾದರೂ ಆಗಬಹುದು. ಆದರೆ ನಮ್ಮ ಸಂಸ್ಕೃತಿಯ ಸೀರೆಯನ್ನು ಧರಿಸುವುದರಿಂದ ಸಾಕಷ್ಟು ಲಾಭಗಳಿವೆ. ಅದೇನೆಂದರೆ, ಸೀರೆಯನ್ನು ಧರಿಸುವುದರಿಂದ ನಿಮ್ಮ ದೇಹದ ಆಕೃತಿ ಚೆನ್ನಾಗಿರುತ್ತದೆ. ಅದು ಹೇಗೆಂದರೆ, ಸೀರೆ ಉಟ್ಟಾಗ ಬೆವರುವುದು ಜಾಸ್ತಿ. ಜೊತೆಗೆ ಸೀರೆ ಉಡಲು ಸೊಂಟಕ್ಕೆ ಗಟ್ಟಿಯಾಗಿ ಕಟ್ಟುವ ಲಂಗ, ಬಿಗಿಯಾದ ಬ್ಲೌಸ್, ಸೆರಗು ಇವೆಲ್ಲ ಬೊಜ್ಜು ಇರುವ ಸೂಕ್ಷ್ಮ ಜಾಗವನ್ನು ಬಂಧಿಸುತ್ತದೆ. ನಮಗೆಲ್ಲ ಗೊತ್ತಿರುವ ಹಾಗೆ ದೇಹದ ಬೊಜ್ಜನ್ನು ಕರಗಿಸುವ ಅಥವಾ ಫಿಟ್ನೆಸ್ ಮೇಂಟೈನ್ ಮಾಡಲು ಬಯಸುವವರ ಮೊದಲ ಆದ್ಯತೆಯೇ ಬೆವರುವುದು. ಪೂಜೆ ಮಾಡುವಾಗ ಅಥವಾ ಯಾವುದೇ ಶುಭ ಕಾರ್ಯ ಮಾಡುವಾಗ ನೈಟಿ ಧರಿಸಿ ಪೂಜೆ ಮಾಡುವುದು ಶುಭವಲ್ಲ. ಇದನ್ನು ಶಾಸ್ತ್ರ ಕೂಡ ಒಪ್ಪುವುದಿಲ್ಲ. ಗೃಹಲಕ್ಷ್ಮಿಯಾದವಳು ನೋಡಲು ಕಳೆಕಳೆಯಾಗಿ ಇರಬೇಕು. ಆದರೆ ಆ ಕಳೆಯು ನೈಟಿಯಲ್ಲಿ ಖಂಡಿತವಾಗಿಯೂ ಕಾಣುವುದಿಲ್ಲ. ಮಹಿಳೆಯರು ಹೊರಗಡೆ ಹೋಗುವುದಿಲ್ಲ, ಮನೆಯಲ್ಲಿ ಇರುವುದರಿಂದ ನೈಟಿ ಬೆಸ್ಟ್ ಅಂತ ತಿಳಿತೇವೆ. ನಿಮ್ಮ ಮಕ್ಕಳ ಮುಂದೆ ನೈಟಿ ಧರಿಸಿ ಓಡಾಡೋದು ಕೂಡ ಅಷ್ಟು ಗೌರವವಲ್ಲ. ಹಾಗೆ ನೈಟಿ ಧರಿಸಿ ಹೊರಗಡೆ ಹೋಗುವುದು ಕೂಡ ಗೌರವವಲ್ಲ. ಅದೇ ರೀತಿ ನೈಟಿಯಲ್ಲಿ ದೇವಸ್ಥಾನಕ್ಕೆ ಹೋಗುವುದು ನಮ್ಮ ಸಂಸ್ಕೃತಿಯಲ್ಲ. ನೈಟಿಯನ್ನು ರಾತ್ರಿ ಮಲಗುವಾಗ ಹಾಗೂ ಮುಟ್ಟಿನ ಸಮಯದಲ್ಲಿ ಧರಿಸಿ. ಏಕೆಂದರೆ ರಾತ್ರಿ ಮಲಗುವಾಗ ನಾವು ಧರಿಸುವ ಬಟ್ಟೆ ಆದಷ್ಟು ಸಡಿಲವಾಗಿ ಇದ್ದರೆ ಒಳ್ಳೆಯದು. ಅದೇ ರೀತಿ ಮುಟ್ಟಿನ ಸಮಯದಲ್ಲೂ ಸಡಿಲವಾದ ಬಟ್ಟೆಯನ್ನು ಧರಿಸುವುದರಿಂದ ದೇಹಕ್ಕೆ ಮತ್ತು ಮನಸ್ಸಿಗೆ ಹಿತವೆನಿಸುತ್ತದೆ. ಆದರೆ ಹೊರಗೆ ಹೋಗುವಾಗ ನೈಟಿ ಧರಿಸೋದು, ಅದರ ಮೇಲೆ ಒಂದು ಶಾಲ್ ಹಾಕಿಕೊಂಡು ಹೋಗುವುದು ಇದೆಲ್ಲ ಲಕ್ಷಣವಲ್ಲ. ನೋಡಲು ಸಹ ಚೆನ್ನಾಗಿ ಕಾಣುವುದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.